ಬಿಸಿಸಿಐ ಏನಾದ್ರು ಈ ದೊಡ್ಡ ತಪ್ಪನ ಮಾಡ್ತು ಅಂದ್ರೆ ಜಸ್ಪ್ರೀತ್ ಬುಮ್ರಾ ಅವರು ಓಡಿಐ ವರ್ಲ್ಡ್ ಕಪ್ 2027 ಮಿಸ್ ಮಾಡ್ಕೊತಾರೆ ಗುರು. ಹೌದು ಗುರು, ಲಿಟ್ರಲಿ ಬುಮ್ರಾ ಅವ್ರ ಮೇಲೆ ಬಿಸಿಸಿಐ ಅವ್ರು ಎಷ್ಟು ಕೇರ್ ಮಾಡ್ಬೇಕು ವರ್ಲ್ಡ್ ಕಪ್ ಗೆ ಅಂದ್ರೆ ಅಷ್ಟು ಕೇರ್ ನ ಮಾಡ್ಲಿಲ್ಲ ಅಂದ್ರೆ ಬುಮ್ರಾ ಅವ್ರನ್ನಂತೂ ಈ ಸಲ ವರ್ಲ್ಡ್ ಕಪ್ ಅಲ್ಲಿ ಮಿಸ್ ಮಾಡ್ಕೊಂತೀವಿ. ಏನಕ್ಕೆ ಯಾಕೆ ಕೇರ್ ಮಾಡ್ಬೇಕು ಅನ್ನೋದ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಲೈಕ್ ಮಾಡಿ, ವಿಡಿಯೋ ಮೇಲೆ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಬಿಸಿಸಿಐ ಯಾವ ಎಡವಟ್ ಮಾಡ್ತಾ ಇದೆ ಅಂದ್ರೆ ನಾವು ಕಳೆದ 3-4 ವರ್ಷದಿಂದ ನೋಡ್ಕೊಂಡ್ ಬರ್ತಾ ಇದೀವಿ. ಬುಮ್ರಾ ಅವರು ಬರ್ತಾರೆ, IPL ಅಲ್ಲಿ ಎಲ್ಲಾ ಮ್ಯಾಚಸ್ ಗಳು ಕೂಡ ಆಡ್ತಾರೆ. IPL ಆಗ್ತಿದಂಗೆ ಇಂಜುರಿ ಆಗ್ತಾರೆ. ಇನ್ನು ಅವ್ರು ಇಂಜುರಿಯಿಂದ ರಿಕವರಿ ಆಗ್ತಾರೆ. ರಿಕವರಿ ಆಗಿ ಒಂದು 10ರಿಂದ 15 ಮ್ಯಾಚಸ್ ಆಡ್ಬೋದು, ಮತ್ತೆ ಇಂಜುರಿ ಆಗ್ತಾರೆ. ಇನ್ನು ಅವ್ರು ರಿಕವರಿ ಆಗೋಕೆ ರಿಕವರಿ ಆಗೋದು ಯಾವಾಗ ಅಂದ್ರೆ ನೆಕ್ಸ್ಟ್ IPL ಗೆ. ಇದೇ ರೀತಿ 2-3 ವರ್ಷದಿಂದ ಆಗ್ತಾನೆ ಇದೆ. ಜಸ್ಪ್ರೀತ್ ಬುಮ್ರಾ ಅವರು ಬರ್ತಾರೆ, IPL ಫುಲ್ ಆಡ್ತಾರೆ, ಇಂಜುರಿ ಆಗ್ತಾರೆ IPL ಅಲ್ಲಿ, ಆಮೇಲೆ ರಿಕವರಿ ಆಗ್ತಾರೆ, ಮತ್ತೆ ಬಂದು ಇಂಡಿಯಾಗ ಒಂದು 5-10 ಮ್ಯಾಚ್ ಅಥವಾ 15 ಮ್ಯಾಚ್ ಆಡ್ಬೋದು ಹಬ್ಬ ಅಂದ್ರೆ, ಆಮೇಲೆ ಮತ್ತೆ ಬಂದು ಇಂಜುರಿ ಆಗ್ತಾರೆ. ಇಂಜುರಿ ಮತ್ತೆ ರಿಕವರಿ ಆಗೋದು ಯಾವಾಗ ಅಂದ್ರೆ IPL ಗೆನೆ. ಇದೇ ರೀತಿ ನಡೀತಾ ಇರೋದ್ರಿಂದ ಬಿಸಿಸಿಐ ಏನಾದ್ರು ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಆಲ್ರೆಡಿ ರಿಕವರಿ ಆಗಿಲ್ಲ ಅನ್ನೋ ಅಪ್ಡೇಟ್ಸ್ ಬಂದಿದೆ. ಇಂಜುರಿಯಿಂದಾಗಿ ಅವರು ಟೆಸ್ಟ್ ಸೀರೀಸ್ ನ ಮಿಸ್ ಮಾಡ್ಕೊಂತ ಇದ್ದಾರೆ ಶ್ರೀಲಂಕಾ ವಿರುದ್ಧ ಅನ್ನೋ ಅಪ್ಡೇಟ್ಸ್ ಕೂಡ ಬಂದಿದೆ. ಅದರಿಂದ ಜಸ್ಪ್ರೀತ್ ಬುಮ್ರಾ ಅವರು ಟೆಸ್ಟ್ ಸೀರೀಸ್ ಇಲ್ಲದವರಿಂದ ಅವ್ರಿಗೆ ರೀಪ್ಲೇಸ್ ಆಗಿ ಅಕ್ವಿಬ್ ನಬಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅಕ್ವಿಬ್ ನಬಿ ಅವ್ರಿಗೂ ಕೂಡ ಇದು ಏನೋ ಲಾಸ್ಟ್ ಚಾನ್ಸ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಕೊಟ್ಟಂತ ಚಾನ್ಸಸ್ ಗಳನ್ನ ಅವ್ರು ಅಷ್ಟೇ ಯೂಸ್ ಮಾಡ್ಕೊಂಡಿಲ್ಲ. ಅದರಿಂದ ಅವ್ರು ಈ ಚಾನ್ಸ್ ನ ಯೂಸ್ ಮಾಡ್ಕೊಂಡ್ರು ಅಂದ್ರೆ ಅವ್ರಿಗೆ ಒಂಥರ ಇಂಡಿಯನ್ ಟೀಮ್ ಅಲ್ಲಿ ಒಂದು ಪ್ಲೇಸ್ ಇರುತ್ತೆ. ಇಲ್ಲ ಅಂದ್ರೆ ಅವರು ಕೂಡ ಟೀಮ್ ಇಂದ ಹೊರಗಡೆ ಹೋಗ್ತಾರೆ, ಮತ್ತೆ ಪ್ರೂವ್ ಮಾಡ್ಬೇಕಾಗ್ತದೆ ಡೊಮೆಸ್ಟಿಕ್ ಅಲ್ಲಿ. ಬನ್ನಿ ಈಗ ಬುಮ್ರಾ ಅವ್ರ ಬಗ್ಗೆ ಮಾತಾಡೋಣ. ಬುಮ್ರಾ ಅವ್ರನ್ನ ಏನಾರು ಬಿಸಿಸಿಐ ಅವರು IPL 2027 ನ ಆಡ್ಸಿದ್ರು ಅಂದ್ರೆ ಇಲ್ಲಿ ಬುಮ್ರಾ ಅವರಂತೂ ಖಂಡಿತವಾಗೂ ಓಡಿಐ ವರ್ಲ್ಡ್ ಕಪ್ ಅಲ್ಲಿ ಮಿಸ್ ಮಾಡ್ಕೊಂತಾರೆ. ಓಡಿಐ ವರ್ಲ್ಡ್ ಕಪ್ 2027 ನ ಆಡ್ತಾರೋ ಆಡಲ್ವೋ ಅನ್ನೋ ಬಿಗ್ ಕ್ವಶನ್ ಬರುತ್ತೆ. ಇದು ಲಾಸ್ಟ್ 3-4 ವರ್ಷದ ರೆಗ್ಯುಲರ್ ಆಗಿ ನಡೀತಾನೆ ಇದೆ. ಅದರಿಂದ ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಬಿಸಿಸಿಐ ಏನಾರು ಕೊಡುತ್ತಾ ಸಲಹೆನ, ನೀವು IPL ನ ಆಡ್ಬೇಡಿ ಅಂತ ಅನ್ನುತ್ತಾ, ಅಥವಾ IPL ಆಡಿ ಬಟ್ ಆಡಿದ್ರೆ ಪ್ರಾಬ್ಲಮ್ ಇಲ್ಲ, ಬರೀ ಇಷ್ಟು ಮ್ಯಾಚಸ್ ಮಾತ್ರ ಆಡಿ, ಇಷ್ಟು ಮ್ಯಾಚಸ್ ಆಡ್ಬೇಡಿ ಅಂತ ಹೇಳುತ್ತಾ ಅನ್ನೋದೊಂದು ಡೌಟ್ ಇದೆ. ಏನಕ್ಕೆ ಬಿಸಿಸಿಐ ಈ ನಿರ್ಧಾರನ ತಗೊಳ್ಬೇಕು, ಬುಮ್ರಾ ಅವರು IPL 2027 ಆಡೋದ್ ಬೇಡ ಅಂದ್ರೆ? ನಾವು ಆಲ್ರೆಡಿ ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ನ ನೋಡಿದೀವಿ. ಒಂಥರ ಓಜಿ ಪ್ಲೇಯರ್ ಯಾರು ಇದ್ದಾರೆ ಇಂಡಿಯನ್ ಬೌಲಿಂಗ್ ಅಲ್ಲಿ ಅಂದ್ರೆ ಅದು ಬುಮ್ರಾ ಅವರು ಮಾತ್ರ. ಇನ್ನು ಶಮಿ ಆಗಿರ್ಬೋದು, ಭುವಿ ಆಗಿರ್ಬೋದು, ಇವ್ರನ್ನ ಟೀಮ್ ಗೆ ಕನ್ಸಿಡರ್ ಮಾಡ್ತಾ ಇಲ್ಲ. ಇದೊಂದು ಪ್ರಾಬ್ಲಮ್ ಇದೆ. ಅದರಿಂದ ಏನಾದ್ರು ಬುಮ್ರಾ ಅವ್ರಿಗೆ ಇಂಜುರಿ ಆಯ್ತು ಅಂದ್ರೆ ವರ್ಲ್ಡ್ ಕಪ್ ಟೈಮ್ ಅಲ್ಲಿ ಬುಮ್ರಾ ಅವ್ರು ರೀಪ್ಲೇಸ್ ಮಾಡುವಂತ ಪ್ಲೇಯರ್ಸ್ ಗೊತ್ತಲ್ಲ, ಹರ್ಷಿತ್ ರಾಣಾ ಆಗಿರ್ಬೋದು, ಈ ಪ್ರಿನ್ಸ್ ಯಾದವ್, ಮಯಾಂಕ್ ಯಾದವ್, ಇವರೆಲ್ಲ ಒಂಥರ ಡಿಸೆಂಟ್ರಿ ಪ್ಲೇಯರ್. ಬುಮ್ರಾ ಅವ್ರನ್ನ ಮ್ಯಾಚ್ ಮಾಡುವಂತ ಬೌಲರ್ ಯಾರು ಇಲ್ಲ. ಬುಮ್ರಾ ಅವ್ರ ತರ ಎಕಾನಮಿ, ವಿಕೆಟ್ ಎಲ್ಲಾನು ಕೂಡ ಮ್ಯಾಚ್ ಮಾಡುವಂತ ಪ್ಲೇಯರ್ ಇಂಡಿಯಾದಲ್ಲಿ ಯಾರು ಇಲ್ಲ. ಕೆಲವೊಂದ್ಸಲ ಇದ್ರೂ ಕೂಡ ಬಿಸಿಸಿಐ ಕಣಗಂತೂ ಕಾಣಲ್ಲ ಓಜಿ ಪ್ಲೇಯರ್ಸ್ ಗಳು. ಅದರಿಂದ ಬುಮ್ರಾ ಅವ್ರನ್ನ ಉಳಿಸ್ಕೊಳ್ಳುವಂತ ಅವಶ್ಯಕತೆ ಬಿಸಿಸಿಐಗೆ ಆಗಿರ್ಬೋದು, ಇಂಡಿಯನ್ ಟೀಮ್ ಗೆ ಆಗಿರ್ಬೋದು, ಇಂಡಿಯನ್ ಫ್ಯಾನ್ಸ್ ಗೆ ಆಗಿರ್ಬೋದು ಬಹಳಷ್ಟಿದೆ. ಅದರಿಂದ ಬಿಸಿಸಿಐ ಏನಾದ್ರೂ ಬುಮ್ರಾ ಅವರ ಮೇಲೆ ಪ್ಲಾನ್ ನ ಮಾಡಿ ಬುಮ್ರಾ ಅವರು 2027 IPL ನ ಆಡ್ದಂಗ್ ಮಾಡ್ತಾರ, ಅಥವಾ ಒಂದು ರೆಸ್ಟ್ರಿಕ್ಷನ್ ನ ಹಾಕ್ತಾರ, ನೀವು ಇಷ್ಟು ಮ್ಯಾಚಸ್ ಮಾತ್ರ ಆಡಿ ಅಂತ ಅನ್ನೋ ಒಂದು ರೂಮರ್ಸ್ ಹೋಗ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.